ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಆಶಾ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನೀವು ಈಗ ಎದುರಿಸುತ್ತಿರುವ ಸಂಕಷ್ಟ ಮುಗಿಯುವ ಹಂತದಲ್ಲಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನು ಉಳಿದವರು ಸ್ಕಿಪ್ ಮಾಡ್ತಾ ಹೋಗಿ. ಓಕೆನಾ? ನೋಡೋಣ. ಮತ್ತು ನನಗೆ ಸಪೋರ್ಟ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಯೂನಿವರ್ಸಿಗೂ ಸಹಿತ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ರೀಡಿಂಗ್ನ ಮಾಡೋಣ. ಇವತ್ತು ಅವ್ರು ನಿಮಗೆ ಯಾವ ತರಹ ಗೈಡೆನ್ಸ್ ಮಾಡ್ತಾರೆ ಅಂದರೆ, ನೀವು ಎದುರಿಸ್ತಾ ಇರುವಂತಹ ಸಂಕಷ್ಟ ಯಾವುದಿತ್ತು, ಅದಕ್ಕೆ ಮುಕ್ತಾಯ ಹಂತದಲ್ಲಿದೆಯಾ, ಬಂದಿದೆಯಾ, ಅದು ಈಗ ಕೊನೆ ಹಂತದಲ್ಲಿದೆಯಾ ಅನ್ನೋದನ್ನು ನೋಡೋಣ. ಓಕೆನಾ? ಇಷ್ಟು ದಿನ ತುಂಬಾ ನೀವು ಪ್ರಯತ್ನ ಮಾಡಿರ್ತೀರ, ಇದು ಯಾವಾಗ ಮುಗಿಯುತ್ತೋ, ಈ ಸಂಕಷ್ಟ ಯಾವಾಗ ಮುಗಿಯುತ್ತೋ, ಎದುರಿಸ್ತಿರುವ ಸವಾಲುಗಳು ಯಾವಾಗ ನಮ್ಮ ಜೀವನದಿಂದ ಮುಕ್ತಿ ಆಗುತ್ತೋ ಅನ್ನೋದ್ರ ಬಗ್ಗೆ ತುಂಬಾ ನೀವು ಯೋಚನೆ ಮಾಡ್ತಾ ಇರ್ತೀರ. ಅದು ಈ ಕ್ಷಣದಲ್ಲಿ ಮುಗಿಯುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ? ಏನೇ ಆಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರ್ಬೋದು, ಅದರದ್ದೇ ಆದಂಥ ಒಂದು ಸಮಯ ಅನ್ನೋದು ಇರುತ್ತೆ. ಆ ಟೈಮಿಂಗಿಗೆ, ಆ ಕರ್ಮಕ್ಕೆ ಅದು ಸರಿಯಾದ ಪ್ರತಿಫಲ ಕೊಡುತ್ತೆ. ಮತ್ತು ಆ ಟೈಮಿಗೆ ಅದು ಏನು ಮಾಡಬೇಕಾಗಿರುತ್ತೋ ಅದು ಮಾಡ್ತಾ ಹೋಗುತ್ತೆ. ಓಕೆನಾ? ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Thank you so much. Thank you. Ace of Swords. Wonderful. Thank you angels. Queen of Cups and the Page of Cups. ಮತ್ತು 2 of Wands, ಇಲ್ಲಿ 4 of Pentacle, ಇಲ್ಲಿ Ace of Swords. ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಯೂನಿವರ್ಸ್ ಮತ್ತು ನೀವು ನಂಬಿರುವಂತಹ ದೈವ ಆಗಿರ್ಬೋದು. ಇಲ್ಲಿ ಪ್ರೀತಿ ವಿಚಾರವಾಗಿ ಯಾರಾದರೂ ತುಂಬಾ ಸಫರ್ ಪಡ್ತಾ ಇದ್ರಿ, ಆ ಪ್ರೀತಿ ನನಗೆ ಸಿಗುತ್ತೋ ಇಲ್ಲೋ, ಆ ಪ್ರೀತಿ ನಾನು ಅಷ್ಟು ಕಾಳಜಿ ವಹಿಸಿದ್ದೀನಿ, ಆ ಕಾಳಜಿ ನನಗೆ ನನ್ನ ಜೀವನಕ್ಕೆ ಮತ್ತೆ ಮರಳಿ ಬರುತ್ತಾ ಅನ್ನೋದು ನಿಮ್ಮ ಪ್ರಶ್ನೆಯಾಗಿತ್ತು ಅಂದರೆ 100% ಅದಕ್ಕೆ ನೀವು ಇಷ್ಟು ದಿನ ಏನು ಎಫರ್ಟ್ ಹಾಕಿದರೆ ಅದು ನಿಮ್ಮ ಜೊತೆ ಬರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ಯಾವುದೇ ಒಂದು ವಿಚಾರಕ್ಕಾಗಿರ್ಬೋದು, ಏನೇ ಒಂದು ವಿಚಾರಕ್ಕಾಗಿರ್ಬೋದು, ಇಲ್ಲಿವರೆಗೂ ತುಂಬಾ ಕಷ್ಟಪಟ್ಟಿದ್ರಿ. ಪ್ರೀತಿಯಾಗಿರ್ಬೋದು, ಬೇರೆ ಯಾವುದೇ ಒಂದು ವಿಚಾರಗಳಂದರೆ ನಿಮ್ಮ ಮನಸ್ಸಲ್ಲಿ ತುಂಬಾ ಭಾವನೆಗಳನ್ನು ಇಟ್ಕೊಂಡ್ರೆ, ಆ ಭಾವನೆಗಳಿಂದ ನೀವು ಈ ಮುಕ್ತ ಆಗ್ತೇನೋ ಇಲ್ಲೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರ. ಇಲ್ಲಿ ಒಂಥರ ಯಾವ ರೀತಿ ನಮ್ಮ ಕಣ್ಣೀರ ಧಾರೆ, ಇಷ್ಟು ದಿನ ನೀವು ಕಣ್ಣೀರು ಹಾಕಿದ್ದೀರ, ಆ ಪ್ರೀತಿಗೋಸ್ಕರ ಕಣ್ಣೀರು ಹಾಕಿದ್ದೀರ, ಆ ಪ್ರೀತಿಗೋಸ್ಕರ ನೋವನ್ನು ಅನುಭವಿಸಿದ್ದೀರ, ಅದನ್ನು ನೀವು ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದೀರ, ತುಂಬಾ ನಿಮಗೆ ಇಷ್ಟಪಟ್ಟಿದ್ದೀರ. ಆ ಪ್ರೀತಿ ಯಾವ ರೀತಿ ನಮ್ಮ ಜೀವನದಲ್ಲಿ ಬರಲಿ ಅಂತ ಹೇಳಿ ಇಲ್ಲಿವರೆಗೂ ನೀವು ತುಂಬಾ ಕಷ್ಟಪಡ್ತಾ ಇದ್ರಿ. ಪ್ರೀತಿ ವಿಚಾರ ಆಗಿರ್ಬೋದು, ಮತ್ತೊಂದು ವಿಚಾರ ಆಗಿರ್ಬೋದು, ನೀವು ಯಾವುದನ್ನು ಇಷ್ಟಪಟ್ಟಿದ್ರಿ ಅದರಿಂದ ನೀವು ತುಂಬಾ ನೋವು ಪಟ್ಟಿದ್ದೀರ. ಯಾವುದಕ್ಕೋಸ್ಕರ ನೀವು ಕಷ್ಟಪಟ್ಟಿದ್ರಿ, ಯಾವ ಪ್ರೀತಿ, ಯಾವುದು ಭಾವನೆ, ನಿಮ್ಮ ಹೃದಯಕ್ಕೆ ಎಷ್ಟು ನೋವಾಗಿತ್ತು, ಇಲ್ಲಿಯವರೆಗೂ ಆ ನೋವನ್ನು ನೀವು ತುಂಬಾ ಕಷ್ಟಪಟ್ಟು ಅನುಭವಿಸಿದ್ದೀರ. ಯಾರಿದ್ರಿಗೂ ಹೇಳ್ಕೊಳಕ್ಕಾಗದೆ, ಯಾರಿದ್ರಿಗೂ ಮಾತಾಡೋಕ್ಕಾಗದೆ ಇಲ್ಲಿಯವರೆಗೂ ನೀವು ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡು ತುಂಬಾ ಕೊರಗಿದ್ದೀರ. ಒಂದು ನಿಷ್ಕಲ್ಮಶವಾದ ಪ್ರೀತಿ ನಿಮ್ಮದು. ಆ ಪ್ರೀತಿಗೋಸ್ಕರ ನೀವು ತುಂಬಾ ಸಫರ್ ಪಟ್ಟಿದ್ದೀರ. ನನ್ನನ್ನು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಯಾರು, ನನಗೋಸ್ಕರ ನಾನು ಬೇರೆಯವ್ರಿಗೋಸ್ಕರ ಎಷ್ಟು ಸಫರ್ ಪಡ್ತೀನಿ ಅಂದರೆ, ಬೇರೆಯವ್ರಿಗೋಸ್ಕರ ಎಷ್ಟು ಹೆಲ್ಪ್ ಮಾಡ್ತಾಯಿದ್ದೀನಿ, ನಾನು ಬೇರೆಯವ್ರಿಗೋಸ್ಕರನೇ ಎಷ್ಟು ಜೀವನನೇ ತೆಗೆದಿದ್ದೀನಿ, ನಾನು ಅವರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಒಂದು ತಾಯಿ ಆಗಿರ್ಬೋದು, ಅಥವಾ ಹೆಂಡತಿ ಆಗಿರ್ಬೋದು, ಅಥವಾ ಹೆಣ್ಣುತನ ಇರುವಂತಹ ವ್ಯಕ್ತಿ, ಅಂದರೆ ತಾಯಿ ಸ್ವರೂಪ ಇರುವಂತಹ ವ್ಯಕ್ತಿ, ತಾಯಿ ಎಷ್ಟು ಪ್ರೀತಿ ತೋರಿಸ್ತಾರೆ ಅಷ್ಟೇ ಪ್ರೀತಿ ತೋರಿಸುವಂತಹ ವ್ಯಕ್ತಿ. ಆದರೆ ಆ ಕಡೆಯಿಂದ ನಿಮಗೆ ತುಂಬಾ ನೋವಾಗಿದೆ, ಆ ಕಡೆಯಿಂದ ನೀವು ತುಂಬಾ ಕಣ್ಣೀರು ಅನುಭವಿಸಿದ್ದೀರ. ಅವರು ಮಾಡುವಂಥ ಅವಮಾನ ಆಗಿರ್ಬೋದು, ಅವರ ಬೈದಂಥ ಬೈಗಳಾಗಿರ್ಬೋದು, ಎಲ್ಲ ವಿಚಾರದಲ್ಲೂ, ಪ್ರತಿಯೊಂದು ವಿಚಾರದಲ್ಲೂ ನೀವು ತುಂಬಾ ಸಫರ್ ಪಟ್ಟಿದ್ದೀರ, ತುಂಬಾ ಕಷ್ಟಪಟ್ಟಿದ್ದೀರ. ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಅವ್ರು ಬರ್ತಾರ ನನ್ನ ಜೀವನಕ್ಕೆ, ಮತ್ತೆ ಬರ್ತಾರ, ಅವ್ರು ಏನು ಮಾಡ್ತಾ ಇದ್ದಾರೆ, ಅವರಿಂದ ನನಗೆ ನನ್ನ ಲೈಫಲ್ಲಿ ಇನ್ನೂ ಚೆನ್ನಾಗಿ ಆಗ್ತೇನೆ.
ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಅಥವಾ ಗಂಡ ಹೆಂಡತಿ ಸಂಬಂಧದಲ್ಲಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ನು ಬಂದಿದೆ ಅಂತ ಅನ್ಕೋಬೋದು. ಯಾಕೆಂದರೆ ಇಲ್ಲಿ ಕಾರ್ಡು ಸಹಿತ ಅದೇ ಹೇಳುತ್ತೆ. ಥರ್ಡ್ ಪಾರ್ಟಿ ಯಾರಾದರೂ ಇರ್ಬೋದು, ಈ ಗಂಡ ಹೆಂಡತಿ ಮಧ್ಯೆ ತಂದೆ ತಾಯಿ ಆಗಿರ್ಬೋದು, ಅಥವಾ ಮತ್ತೊಬ್ಬರು ವಿಚಾರ ಆಗಿರ್ಬೋದು, ಮತ್ತು ಇನ್ನೂ ಯಾವುದೋ ಒಂದು ವಿಚಾರದಲ್ಲಾಗಿರ್ಬೋದು. ಇಲ್ಲಿ ಪ್ರೀತಿ ರಿಲೇಷನ್ಶಿಪ್ಪಲ್ಲಿ ವಿಚಾರದಲ್ಲಿ ಅಂದರೆ ನೀವು ಅವರಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿ, ನೀವು ಅವರಿಗೆ ಹೇಳದೇ ಇರ್ಬೋದು, ಮಾತಾಡದೇ ಇರ್ಬೋದು, ಅವ್ರಿಗೆ ನಿಮ್ಮ ಹತ್ರ ಸರಿಯಾಗಿ ವಿಚಾರಗಳನ್ನು, ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ದೇ ಇರ್ಬೋದು. ನೀವು ಅವರಿಗೆ ಎಲ್ಲ ರೀತಿಯಲ್ಲಿ ತಿಳಿವರಿಸಿ ಹೇಳಕ್ಕೆ ಹೋಗ್ತೀರ, ಬಟ್ ಆ ಕಡೆಯಿಂದ ಅವ್ರು ಏನೂ ಕೇಳಕ್ಕೆ ಹೋಗೋದಿಲ್ಲ. ನಾನು ಹೀಗೆ, ನಾನು ಇರೋದೇ ಹೀಗೆ ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿತ್ವ ಅದು. ನೀವು ಎಷ್ಟು ಪ್ರೀತಿ, ಎಷ್ಟು ಕಾಳಜಿ, ಎಷ್ಟು ಎಲ್ಲ ತೋರಿಸ್ತೀರ, ಬಟ್ ಅಲ್ಲಿಂದ ನಿಮಗೆ ಸಿಗ್ತಾ ಇರೋದು ಬರೀ ಕಣ್ಣೀರು, ನೋವು. ಇದು ಯಾವಾಗ ಮುಗಿಯುತ್ತೆ, ನನ್ನ ಜೀವನದಲ್ಲಿ ಇದು ಯಾವಾಗ ಮುಗಿಯುತ್ತೆ ಅಂತ ನೀವು ತುಂಬಾ ಗೊಂದಲದಲ್ಲಿದ್ದೀರ. ಇದು ಸರಿ ಹೋಗುತ್ತಾ, ಇದು ಸರಿ ಆಗುತ್ತಾ, ಏನು ಮಾಡಲಿ ಅನ್ನುವಂತಹ ಮನಸ್ಥಿತಿ. ಒಂಟಿಯಾಗಿ ಕುತ್ಕೋಬೇಕು, ಒಂಟಿಯಾಗಿರಬೇಕು, ಇದರಿಂದ ನನಗೆ ಮುಕ್ತಿ ಬೇಕು ಅನ್ನುವಂತಹ ಮನಸ್ಥಿತಿ. ಎಷ್ಟೇ ಪ್ರೀತಿ ತೋರಿಸಿದ್ರು ಒಬ್ಬ ವ್ಯಕ್ತಿ, ನಾವು ಪ್ರೀತಿ ತೋರಿಸುವಾಗ ಆ ವ್ಯಕ್ತಿ ನಮಗೆ ಪ್ರೀತಿ ತೋರಿಸೋದಿಲ್ಲ. ನಾವು ಸರಿಯಾದ ದಾರಿಯಲ್ಲಿದ್ದರೂ ಸಹಿತ ನಮ್ಮ ಎದುರಿಗಿರುವಂತಹ ವ್ಯಕ್ತಿಗಳು ಸರಿಯಾದ ದಾರಿಲಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ, ತುಂಬಾ ನೋವಾಗುತ್ತೆ, ತುಂಬಾ ಸಫರ್ ಆಗುತ್ತೆ. ಇವತ್ತಿನ ಎನರ್ಜಿ ಹೇಗಿದೆಯಪ್ಪ ಅಂದರೆ ಕಾಮಾಗಿದೆ. ಹೇಗೆ ಅಂತ ಹೇಳಿದರೆ, ನಮ್ಮ ಮನಸ್ಸಿನ ಭಾವನೆಯನ್ನು ಒಬ್ಬರೆದುರಿಗೆ ನಾವು ಹೇಳ್ತಾ ಇದ್ದೀವಿ ಅನ್ನುವಂತಹ ಫೀಲ್, ಆ ರೀತಿಯಾದಂಥ ಫೀಲ್ ಬರ್ತಾ ಇದೆ ಅಂದರೆ 100% ನಿಮಗೆ ಒಂದು ಮನಸ್ಸು ಹಗೂರ ಅನಿಸುತ್ತೆ. ನಿಮಗೆ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾ ಹೋಗ್ತಿದೆ. ನೀನು ಸರಿಯಾದ ದಾರಿಲಿದೆಯಾ, ನಿನಗೆ ಒಂದು ದಾರಿ ಅನ್ನೋದು ಕಾಣುತ್ತೆ. ನೀ ಇಲ್ಲಿಯವರೆಗೂ ಎಷ್ಟು ನೀನು ಮನಸ್ಸೆಲ್ಲ ಗೊಂದಲ ಮಾಡ್ಕೊಂಡಿದ್ದೆ, ಒಂಥರ ಮೈಂಡು ಡಿಪ್ರೆಷನಲ್ಲಿ ಹೋಗಿದ್ದೆ, ಅಥವಾ ಟೆನ್ಷನ್ ತಗೋತಿದ್ದೆ, ಯಾವ ವಿಚಾರಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೆ, ಆ ವಿಚಾರ ಸದ್ಯದರಲ್ಲಿ ನಿನ್ನ ದಾರಿಗೆ ಬರ್ತಾ ಇದೆ. ನೀನು ಅಂದ್ಕೊಂಡಂತಹ ರಿಸಲ್ಟ್ ಆಗಿರ್ಬೋದು, ಅಥವಾ ನೀ ಅಂದ್ಕೊಂಡಷ್ಟು ಇಷ್ಟು ದಿನ ಕಾದಿದ್ದಕ್ಕೆ ಒಂದು ಪ್ರತಿಫಲ ಸಿಗ್ತಾ ಇದೆ ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ಹೇಳ್ತಾಯಿದ್ದಾರೆ. ಇಲ್ಲಿ ಸಹಿತ ಅದೇ ಹೇಳ್ತಾ ಇದ್ದಾರೆ, ಪೇಜ್ ಆಫ್ ಕಪ್ಸ್. ಇಲ್ಲಿ ಪ್ರೀತಿಗೋಸ್ಕರ ನೀವು ತುಂಬಾ ಸಫರ್ ಪಡ್ತಾ ಇದ್ದೀರಾ, ತುಂಬಾ ಕಷ್ಟಪಡ್ತಾ ಇದ್ದೀರಾ. ಒಂದು ಯಾವುದೇ ಒಂದು ವಿಚಾರಕ್ಕೆ ನೀವು ಗೊಂದಲದಲ್ಲಾಗಿರ್ಬೋದು, ಅಂದರೆ ನನಗಿದಾಗುತ್ತಾ ಆಗೋದಿಲ್ಲ ಅನ್ನೋಂತಹ ಯೋಚನೆಯಲ್ಲಿರ್ಬೋದು. ಅವ್ರಿಗೆ ತೋರಿಸುವಂತಹ ಪ್ರೀತಿ ನೀವು ಏನಾಗಿತ್ತು ಅಂದರೆ ತುಂಬಾ ಪ್ಯೂರ್ ಆಗಿತ್ತು, ಬಟ್ ಅಲ್ಲಿ ಆಗ್ತಾ ಇರೋದು ನಿಮಗೆ ಮೋಸ, ದ್ರೋಹ, ನಂಬಿಕೆ ದ್ರೋಹ, ಈ ರೀತಿಯಾದಂತಹ ಸಿಚುವೇಶನ್ಸ್ಗಳು ನಿಮ್ಮ ಜೀವನದಲ್ಲಿ ಬಂದಿದೆ. ಯಾವುದೇ ಒಂದು ವಿಚಾರಕ್ಕಾಗಿರ್ಬೋದು ಕಾಯ್ತಾ ಇರ್ಬೋದು. ಕಾಯ್ದಂಥ ಪ್ರೀತಿ ನನ್ನದಾಗುತ್ತಾ, ಆ ಪ್ರೀತಿ ನನಗೆ ಬರುತ್ತಾ, ನಾನು ಏನು ಮಾಡಲಿ, ಈ ರೀತಿಯಾದಂತಹ ಥಿಂಕಿಂಗಲ್ಲಿದ್ದಾಗ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ನಲ್ಲಿಲ್ಲ. ನೀವು ಎಮೋಷ್ನಲಿ ತುಂಬಾ ಸ್ಟಕ್ ಆಗಿದ್ದೀರಾ. ನಿಮ್ಮ ಮನಸ್ಸು ಮೈಂಡು ತುಂಬಾ ಹಾಳಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಯಾವ ವಿಚಾರಕ್ಕೆ ನೀವು ಗೊಂದಲದಲ್ಲಿದ್ದರೆ ಆದಷ್ಟು ಬೇಗ ನಿಮಗೆ ಒಂದು ರಿಸಲ್ಟ್ ಅನ್ನೋದು ಬರುತ್ತೆ. ಸದ್ಯದಲ್ಲಿ ನಿಮಗೆ ಆ ರಿಸಲ್ಟು ನೀವು ಎದುರಿಸ್ತಿರುವಂತಹ ಸಮಸ್ಯೆ ಆಗಿರ್ಬೋದು, ಅಡೆತಡೆಗಳಾಗಿರ್ಬೋದು, ಅದಕ್ಕೆ ಒಂದು ಪ್ರತಿಫಲವಾದ ದಾರಿ ಸಿಗುತ್ತೆ. ನೀವು ಇಲ್ಲಿವರೆಗೂ ಅದು ಬೇಕಾ, ಅದು ಬೇಡ ಅನ್ನೋ ರೀತಿಯಲ್ಲಿ ನೀವೇನಿದ್ರಲ್ಲ, ಅದಕ್ಕೆ ಒಂದು ಅದ್ಭುತವಾದ ನಿಮಗೆ ಯಾವ ರೀತಿ ರಿಸಲ್ಟ್ ಬೇಕು ಅಂದ್ಕೊಂಡಿದ್ರೆ ಅದು ನಿಮ್ಮ ಬರಬಹುದು, ಅದು ಬರುತ್ತೆ. ಇವಾಗ ನೀವು ಯಾವ ಮನಸ್ಸಲ್ಲಿ ಯಾವ ರೀತಿ ನೀವು ಆ ವ್ಯಕ್ತಿ ನನಗೆ ಬರ್ತಾನೆ, ಆ ವ್ಯಕ್ತಿ ನನಗೆ ಹೋಗ್ತಾನೆ, ಪ್ರೀತಿ ವಿಚಾರದಲ್ಲಿ ಇಲ್ಲಿ ಹೇಳಬೇಕು ಅಂದರೆ ತುಂಬಾ ಮೋಸ ಹೋಗಿದ್ದೀರಾ, ತುಂಬಾ ನೋವು ಪಡ್ತಾ ಇದ್ದೀರಾ. ಅಲ್ಲಿಂದ ನನಗೆ ಒಂದು ಒಳ್ಳೆ ಪ್ರೀತಿ ಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಾ, ಬಟ್ ಅಲ್ಲಿಂದ ಆ ಪ್ರೀತಿ ಸಿಗೋದು ತುಂಬಾ ಕಷ್ಟ ಇದೆ. ಯಾಕೆಂದರೆ ಆ ವ್ಯಕ್ತಿನೇ ನಿಮ್ಮ ಕೈಯಾಗಿಲ್ಲ ಅಂತ ಹೇಳಿದಾಗ ಅಲ್ಲಿಂದ ಪ್ರೀತಿ ಹೇಗೆ ಬರುತ್ತೆ? ಆ ರೀತಿಯಾದಂಥ ಸಿಚುವೇಶನ್. ಇಲ್ಲಿ ಮಧ್ಯವರ್ತಿಗಳ ಇದು ಜಾಸ್ತಿ ಇದೆ, ಎನರ್ಜಿ ಜಾಸ್ತಿ ಇದೆ. ಇಲ್ಲಿ ಮಧ್ಯವರ್ತಿಗಳು ಹೇಗಪ್ಪ ಅಂದರೆ ನಿಮ್ಮ ಜೊತೆ ಇರೋಕ್ಕೆ ಬಿಡ್ತಾ ಇಲ್ಲ. ನಿಮ್ಮ ವ್ಯಕ್ತಿನ, ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳನ್ನು ತುಂಬಾ ನೀವು ಯೋಚನೆ ಮಾಡ್ತಾ ಇರ್ತೀರ, ಪ್ರೀತಿ ಮಾಡ್ತಾ ಇರ್ತೀರ. ಆ ವ್ಯಕ್ತಿ ನನ್ನ ಜೊತೆಗೆ ಇರಲಿ ಅಂತ ಬಯಸ್ತಾ ಇದ್ದಾರೆ. ಅಲ್ಲಿರುವಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಂದರೆ ಅವರ ಜೊತೆ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಅವರ ಮನಸ್ಸಲ್ಲಾಗಿರ್ಬೋದು, ಅವು ಯಾವುದೋ ಒಂದು ವಿಚಾರದಲ್ಲಿ, ಅಂದರೆ ಯಾರೋ ಏನೇ ಹೇಳಿ, ಯಾರೋ ಏನೋ ಮಾಡಿದರು ಅಂತ ಹೇಳಿ ನಿಮ್ಮ ಮನಸ್ಸು ತುಂಬಾ ಹಾಳಾಗಿರ್ಬೋದು. ಆ ವಿಚಾರದಲ್ಲಿ ನೀವು ತುಂಬಾ ಗೊಂದಲದಲ್ಲಿರ್ತೀರ. ಯಾವ ರೀತಿ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ. ಅಂದರೆ ಇಲ್ಲಿ ಬಾವಿಯಲ್ಲಿ ಬಿದ್ದಂಥ ಮೀನು ಹೇಗೆ ಚಡಪಡಿಸ್ತಾ ಇರುತ್ತೆ ನೀರಿಂದ ಹೊರಗೆ ಬಿದ್ದಂತಹ ಮೀನು ಚಡಪಡಿಸ್ತಾ ಇರುತ್ತಲ್ಲ, ನಿಮ್ಮ ಮನಸ್ಸು ಸಹಿತ ಅಷ್ಟೇ ಚಡಪಡಿಸ್ತಾ ಇದೆ.
ದೇವರಲ್ಲಿ ಬೇಡ್ಕೋತಾ ಇದ್ದೀರಾ, ಯೂನಿವರ್ಸಲ್ಲಿ ಬೇಡ್ಕೋತಾ ಇದ್ದೀರಾ, ನನಗೆ ನನ್ನದಾದಂಥ ಜೀವನ ನನಗೆ ಸಿಗಲಿ, ನನಗೆ ಬೇಕಾಗಿರೋದು ನನಗೆ ಸಿಗಲಿ, ನನ್ನ ಪ್ರತಿಯೊಂದು ಇದೇ ವಿಚಾರ ಅಂತ ಹೇಳಕ್ಕೆ ಬರಲಿ. ಯಾವ ವಿಚಾರಕ್ಕೋಸ್ಕರ ನೀವು ಎದುರಿಸ್ತಾ ಇದ್ರಿ, ಯಾವ ಕಷ್ಟಕ್ಕೂ ಯಾವುದೊಂದು ನಿಮ್ಮ ಜೀವನದಲ್ಲಿ ಅಡೆತಡೆಯಾಗಿತ್ತು, ಆ ಜೀವನದಿಂದ ನೀವು ಹೊರ ಬರ್ತಾ ಇದ್ದೀರಾ. ಅಂದರೆ ನಿಮ್ಮದೇ ಆದ ಒಂದು ಕನಸು ಏನಿತ್ತು, ಆ ಕನಸು ನೆರವೇರುವಂತಹ ಸಮಯ ಬರ್ತಾ ಇದೆ, ಸಂದರ್ಭ ಬರ್ತಾ ಇದೆ. ಸದ್ಯದಲ್ಲಿ ನೀವು ಅದಕ್ಕೆ ಏನು ವೆಯ್ಟ್ ಮಾಡ್ತಾ ಇದ್ರಲ್ಲ, ಅದು ನೀವು ಪಟ್ಟಂಥ ಕಷ್ಟಕ್ಕೆ ಪ್ರತಿಫಲವಾಗಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ, ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ 2 ಆಫ್ ವಾಂಡ್ಸ್, ಇಲ್ಲಿ 2 ಆಫ್ ವಾಂಡ್ಸ್ ಏನಂತ ಬಂದಿದ್ದಪ್ಪ, ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿನೇ ಒಂದು ಪ್ರಪಂಚವಾಗಿತ್ತು. ನೀವು ಅವ್ರನ್ನ ಎಷ್ಟು ಇಷ್ಟಪಡ್ತಾ ಇದ್ರಿ, ಅವ್ರು ಎಷ್ಟನ್ನ ನೀವು ಇದು ಮಾಡ್ತಾ ಇದ್ರಿ, ಅಷ್ಟು ಸಹಿತ ನಿಮಗೆ ಮೋಸ ಆಗಿದೆ. ಅವರು ನಿಮ್ಮ ಜೊತೆ ತುಂಬಾ ಸೀಕ್ರೆಟ್ ಮಾಡಿದ್ದಾರೆ. ನೀವು ಏನು ಎದುರು ನೋಡ್ತಾ ಇದ್ರಲ್ಲ, ಅವರಿಂದ ನೀವು ಏನು ನಿಮಗೆ ಸಿಗಬೇಕಾಗಿತ್ತು, ಅದನ್ನು ಏನು ಎದುರು ನೋಡ್ತಾ ಇದ್ರಲ್ಲ, ಅದು ನಿಮ್ಮ ಜೀವನಕ್ಕೆ ಇಲ್ಲ. ಮೋಸ ಹೋಗಿರ್ಬೋದು, ನೋವು ಅನುಭವಿಸ್ತಾ ಇರ್ಬೋದು, ಅವ್ರು ಸುಳ್ಳು ಹೇಳ್ತಾ ಇರ್ಬೋದು, ಯಾವುದೋ ಒಂದು ಸತ್ಯ ಮುಚ್ಚಿಟ್ಟಿರ್ಬೋದು, ಅಥವಾ ನಿಮಗೆ ಸಿಗಬೇಕಾಗಿರೋದು ಸಿಗದೇ ಇರ್ಬೋದು, ಅಥವಾ ಅವ್ರು ನಿಮ್ಮ ದಾರಿಯಲ್ಲಿ ಅವ್ರು ಇಲ್ಲದೆ ಇರ್ಬೋದು, ನೀವು ಅಂದ್ಕೊಂಡಂಥ ದಾರಿಯಲ್ಲಿ ಅವ್ರು ಇಲ್ಲದೆ ಇರ್ಬೋದು, ನಿಮ್ಮ ಮುಷ್ಟಿಲಿ ಅವರಿಲ್ಲ, ನೀವು ಕಟ್ಟಿರುವಂಥ ಕೋಟೆಯಲ್ಲಿ ಅವರಿಲ್ಲ. ನೀವು ಅವರಿಂದ ಏನು ಎದುರು ನೋಡ್ತಾ ಇದ್ರಿ, ಆ ಎದುರು ನೋಡ್ತಾ ಇರುವಂತಹದ್ದು ನಿಮ್ಮ ಕೈಗೆ ಸಿಗ್ತಾ ಇಲ್ಲ ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಆ ವ್ಯಕ್ತಿ ನಿಮಗೆ ತುಂಬಾ ಕಠಿಣವಾದ ಪರಿಶ್ರಮ, ಕಠಿಣವಾದ ಕಷ್ಟ, ಮಾತು, ನೋವು ಇವೆಲ್ಲ ನೋವನ್ನು ಕೊಡ್ತಾ ಇದೆ. ಮಾತುಗಳಲ್ಲಾಗಿರ್ಬೋದು, ಇಲ್ಲಿ ಫೈರ್ ಎನರ್ಜಿ ಕಾಣ್ತದೆ. ಅಂದರೆ ಸಿಟ್ಟು, ಕೋಪ, ಹಠ, ಅವ್ರು ನನ್ನೇ ನಡಿಬೇಕು ಅನ್ನುವಂತಹ ವ್ಯಕ್ತಿ ಇರ್ಬೋದು. ನೀವು ಎಷ್ಟೇ ಪ್ರೀತಿ ತೋರಿಸ್ತೀನಿ, ಎಷ್ಟೇ ನೀವು ನೀನೇ ನನ್ನ ಪ್ರಪಂಚ ಅಂತ ಹೇಳಿ ನೀವು ಅವ್ರಿಗೆ ಸಮಾಧಾನ ಮಾಡೋಕ್ಕೆ ಹೋಗ್ತಿರ್ಬೋದು, ಬಟ್ ಆ ವ್ಯಕ್ತಿ ನೀವು ಏನು ಹೇಳಿದರೂ ನಂಬುವಂತಹ ಸ್ಥಿತಿಲಿಲ್ಲ. ನಿಮ್ಮದೇ ಆದಂತಹ ದಾರಿಗೆ ಅವ್ರು ಬರ್ತಾ ಇಲ್ಲ. ನೀವು ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತೀರಾ, ಅವ್ರನ್ನ ಎಷ್ಟು ನೀವು ಹೊಗಳ್ತೀರಾ, ಅವರಿಗೋಸ್ಕರ ನೀವು ಏನೆಲ್ಲ ಮಾಡೋಕ್ಕೆ ರೆಡಿ ಇದ್ದೀರಾ, ಅವರು ನಿಮಗೋಸ್ಕರ ಏನು ಮಾಡಬೇಡ ಅಂತ ಹೇಳಿ ನೀವು ಹೇಳಿದರು, ನನಗೋಸ್ಕರ ನನ್ನ ಪ್ರೀತಿನ ನನಗೆ ಕೊಡು, ನನ್ನ ಜೀವನಕ್ಕೆ ನೀವು ಬನ್ನಿ, ನೀವು ಮಾಡ್ತಾ ಇರುವಂಥದ್ದು ಏನೇ ಆಗಿರ್ಬೋದು, ನಾನು ನಿಮ್ಮ ಜೊತೆಗಿರ್ತೀನಿ, ನಾನು ನಿಮ್ಮ ಕಾವಲಾಗಿರ್ತೀನಿ ಅಂತ ಹೇಳಿ ನೀವು ಹೇಳಿದ್ರು ಸಹಿತ ಆ ವ್ಯಕ್ತಿ ಒಂದು ಹಠ, ಸಿಟ್ಟು, ಕೋಪ, ಅವರು ಬೇರೆ ಯಾವುದೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಒಂಥರ ನಿಮ್ಮ ಜೊತೆನೇ ಒಂಥರ ರೂಢಾಗಿ ನಡ್ಕೊಂತ ಇರುವಂತಹ ವ್ಯಕ್ತಿಯಾಗಿದೆ. ಇಲ್ಲಿ ಆ್ಯನ್ ಸ್ಪಾಟಲ್ಲೇ ನಿಮ್ಮ ಕೂಟ ಜಗಳಕ್ಕೆ ಬರ್ತಾರೆ. ನೀವು ಹೇಳಿದ ಒಂದಾಗಿರುತ್ತೆ, ಅಲ್ಲಿ ಆಗ್ತಾ ಇರೋದು ಒಂದಿರುತ್ತೆ. ಈ ರೀತಿಯಾದಂತಹ ಮನಸ್ಥಿತಿಯನ್ನು ಅವ್ರು ಹೊತ್ತಿದ್ದಾರೆ. ಏನೇ ನೀವು ಮಾಡ್ತೀನಿ ಅಂದರೆ ಯಾವುದೇ ಒಂದು ಆಗುತ್ತೆ ಅಂತ ಹೇಳಿದ್ರು ಅದು ನಿಮ್ಮ ಮಾತಿಗೆ ಅವರು ಒಗ್ಗೂಡ್ತಾ ಇಲ್ಲ, ನಿಮ್ಮ ಮಾತನ್ನು ಒಪ್ಕೋತಾ ಇಲ್ಲ. ಅಥವಾ ನೀವು ಅವ್ರು ಬರ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದೀರಾ, ಅದು ಬರ್ತಾರಾ ಇಲ್ಲೋ ಏನು ಅಂತ ಹೇಳಿದು ಮಾಡ್ತಾ ಇದ್ದೀರಾ. ನೀವು ಅವ್ರಿಗೆ ಎಲ್ಲ ತಯಾರಿ ಮಾಡ್ಕೊಂಡು ಕಾಯ್ತಾ ಇದ್ದೀರಾ. ಬಟ್ ಅಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಅವರು ಬರೋ ದಾರಿನ ನೀವು ನೋಡ್ತಾ ಇದ್ದೀರಾ, ಬರ್ತಾರ ಅಂತ ಹೇಳಿ. ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋಣ ಏನಾಗುತ್ತೆ, ನಿಮ್ಮ ಜೀವನಕ್ಕೆ ಮತ್ತೆ ಮರಳಿ ಬರ್ತಾರ, ನೀವು ಅವರಿಗೋಸ್ಕರ ಏನೆಲ್ಲ ಮಾಡಿದ್ದೀರಾ ಅದನ್ನು ಅವರು ಒಪ್ಕೋತಾರ, ನಿಮಗಾದಂಥ ಮೋಸಕ್ಕೆ ನ್ಯಾಯ ಸಿಗುತ್ತಾ, ನಿಮಗಾದಂತಹ ಅವಮಾನಕ್ಕೆ ಒಂದು ಬೆಲೆ ಸಿಗುತ್ತಾ, ನೀವು ಪಟ್ಟಂಥ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತಾ. ಯೂನಿವರ್ಸ್ ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ. ಹೌದು, ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ. ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮಗೋಸ್ಕರನೇ ನಿಮ್ಮ ಜೊತೆಗಿದ್ದೆ ಅವರು ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದಾರೆ. ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ನೀವು ನಂಬಿರುವಂಥ ದೇವತೆಗಳು, ದೈವಶಕ್ತಿಗಳು ನಿಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಯಾವುದೇನೇ ಆಗಲಿ ನಿನ್ನ ಜೀವನಕ್ಕೆ ಏನು ಸಿಗಬೇಕಾಗಿದೆಯೋ ಅದನ್ನು ನಾವು ಕೊಡ್ತೀವಿ ಅಂತ ಹೇಳಿ ಯೂನಿವರ್ಸು ಧೈರ್ಯವಾಗಿ ನಿಂತಿದ್ದಾರೆ, ನಿಮ್ಮ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಇದು ನಿಮ್ಮ ಅಂದರೆ ಆ ವ್ಯಕ್ತಿ ಏನು ಸೀಕ್ರೆಟ್ ಮಾಡ್ತಾ ಇದ್ದಾರೆ ಸದ್ಯದಲ್ಲಿ ಆ ಸೀಕ್ರೆಟ್ ಸಹಿತ ಹೊರ ಬರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮನೆಯಲ್ಲಾಗಿರ್ಬೋದು, ಹೊರಗಿನ ಪ್ರಪಂಚದಲ್ಲಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನೀವು ಏನು ಸಫರ್ ಪಡ್ತಾ ಇದ್ದೀರಾ, ನೀವು ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ನೀವು ಮಾಡೋ ಕೆಲಸದಲ್ಲಿ, ನೀವು ಮಾಡೋ ಕೆಲಸದ ಜಾಗದಲ್ಲಿ ಆಗಿರ್ಬೋದು, ನಿಮಗೆ ಒಂದು ಗೌರವ ಸಿಗಬೇಕಿತ್ತು, ಆ ಗೌರವಕ್ಕೆ ಒಂದು ಧಕ್ಕೆ ಇದೆ ಅಂತ ಹೇಳ್ಬೋದು. ಅಂದರೆ ಧಕ್ಕೆ ಅಂದರೆ ಅಲ್ಲಿ ನಿಮಗೆ ಅವಮಾನ ಮಾಡ್ತಿರ್ಬೋದು, ಅಥವಾ ನಿಮ್ಮನ್ನು ಗಾಸಿಪ್ ಮಾಡಿ ಬೇರೆಯವ್ರ ಹತ್ರಕ್ಕೆ ಇವ್ರು ಹಿಂಗಲ್ಲ ಅವ್ರು ಹಿಂಗೆ ಅಂತ ಹೇಳಿ ಮಾತಾಡ್ತಿರ್ಬೋದು. ನೀವು ಅವ್ರನ್ನ ಪೂರ್ತಿಯಾಗಿ ನಂಬಿರ್ತೀರ, ಆದರೆ ಅಲ್ಲಿ ಪ್ರೀತಿ, ಅಲ್ಲಿ ನೀವು ನಂಬಿರುವಂಥದ್ದಕ್ಕೆ ಅವರು ತುಂಬಾ ದ್ರೋಹ ಮಾಡ್ತಾರೆ. ನಿಮ್ಮ ಹಿಂದೆ ಮಾತಾಡ್ತಾರೆ, ನಿಮಗೆ ಕೇವಲವಾಗಿ ಮಾತಾಡ್ತಾರೆ. ನೀವು ಇಟ್ಟಂಥ ನಂಬಿಕೆಗೆ ಅರ್ಹತೆ ಇಲ್ಲದೆ ಇರುವಂತಹ ವ್ಯಕ್ತಿ ಆಗಿರ್ತಾರೆ ಅವರು. ಈ ರೀತಿಯಾದಂತಹ ಇದು ಅಂದರೆ ನೀವು ಈಗ ಎದುರಿಸ್ತಾ ಇದ್ದೀರ, ಈಗ ಕಷ್ಟ ಎದುರಿಸ್ತಾ ಇದ್ದಾರೆ. ಈಗ
ಪ್ರೀತಿ ವಿಚಾರ ಅಂತ ಹೇಳಿದರೆ ಅದೊಂದೆಲ್ಲ ನಾವು ಕೆಲಸ ಮಾಡೋ ಜಾಗದಲ್ಲಿ ಸಹಿತ ನಮಗೆ ಕಿರಿಕಿರಿ ಆಗ್ತಿರ್ಬೋದು, ಮನೇಲಿ ಆಗ್ತಿರ್ಬೋದು, ಹೊರಗಿನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಮತ್ತಾರೋ ಆಗಿರ್ಬೋದು, ನಿಮಗೆ ಕಿರಿಕಿರಿ ಆಗ್ತಾ ಇರುತ್ತೆ, ಮೈಂಡು ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಮೈಂಡಲ್ಲಿ ತುಂಬಾ ಇದು ಆಗಿರುತ್ತೆ. ಅದನ್ನೆಲ್ಲ ನಾವು ಟ್ರಸ್ಟ್ ತಗೊಂಡು ಹೊರಗೆ ನಾವು ಬೇರೆಯವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಆವಾಗ ನಮಗೆ ಸಿಟ್ಟು, ಕೋಪ, ಹಠ ನಮಗೂ ಬರುತ್ತೆ, ಜೀವನದಲ್ಲಿ ಎಲ್ಲರಿಗೂ ಬರುತ್ತೆ. ಇದು ಸರಿ ಹೋಗುತ್ತಾ, ಇದು ಸರಿ ಹೋಗುತ್ತಾ, ಯಾವಾಗ ಸರಿ ಹೋಗುತ್ತೆ ಅಂತ ಹೇಳಿ ನೀವು ಅದಕ್ಕೋಸ್ಕರ ಕಾಯ್ತಾ ಇರ್ತೀರ. ಇಲ್ಲಿ ಫೈನಾನ್ಷಿಯಲ್ ವಿಚಾರವಾಗಿ ಆಗಿರ್ಬೋದು, ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ವಿಚಾರದಲ್ಲಿ ಆಗಿರ್ಬೋದು, ಬೇರೆ ಯಾವುದೇ ಒಂದು ವಿಚಾರದಲ್ಲಿ, ಯಾವುದೋ ಒಂದು ಕೇಸಸ್ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನೀವು ಮನೆ ಕಟ್ಟೋದ್ರಲ್ಲಿ ಎಲ್ಲದರಲ್ಲೂ ಸಹಿತ ನೀವು ಸಿಗಾಕೊಂಡಿರ್ಬೋದು. ಯಾವುದೇ ಒಂದು ಕೆಲಸದಲ್ಲಿ ಆಗಿರ್ಬೋದು, ನೀವು ಇದರಲ್ಲಿ ನೀವು ಸಿಗಾಕೊಂಡಿರ್ತೀರ. ಅದರಿಂದ ನೀವು ಹೊರ ಬರ್ತೀರಾ, ನಾ ಹೊರ ಬರ್ತೀನ ಫೈನಾನ್ಷಿಯಲ್ ವಿಚಾರ, ಅಲ್ಲಿ ಪ್ರೀತಿಗೆ ಅಲ್ಲಿ ಸಹಿತ ನಿಮಗೆ ಒಂದು ನಂಬಿಕೆ ಅನ್ನೋದು ಅಲ್ಲಿ ಸಹಿತ ನಿಮಗೆ ಮೋಸ ಆಗಿದೆ. ನಾನು ಕೊಟ್ಟಂಥ ಹಣ ನನಗೆ ಬರುತ್ತಾ, ನಾನು ಕೊಟ್ಟಂಥ ಫೈನಾನ್ಷಿಯಲ್ ಇದು ಪಾರ್ಟ್ನರ್ಶಿಪ್ಪಲ್ಲಿ ಇದು ಹಾಕಿರ್ತೀರ, ಅಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತಾ? ಅಥವಾ ನೀವು ಏನೇನು ಕಂಟ್ರೋಲ್ ಮಾಡ್ತಾಯಿದ್ದೀರಾ, ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡ್ತಾಯಿದ್ದೀರಾ, ನಿಮ್ಮ ಹಾರ್ಟ್ ಕಂಟ್ರೋಲ್ ಮಾಡ್ತಾಯಿದ್ದೀರಾ, ನಿಮ್ಮನ್ನೇ ನೀವು ಕಂಟ್ರೋಲ್ ಮಾಡ್ತಾಯಿದ್ದೀರಾ? ಇಲ್ಲಿ ಭೂಮಿಗೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ವಿಚಾರಕ್ಕೆ ನೀವು ತುಂಬಾ ಸ್ಟ್ರೆಸ್ ತಗೊಂಡಿದ್ರಿ, ನೀವೇನೋ ಒಂದು ನಾನು ಕಳ್ಕೊಂಡಿದ್ದೀನಿ, ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದೀನಿ, ಆ ಕಷ್ಟಪಟ್ಟಿದ್ದಕ್ಕೆ ಒಂದು ಫಲ ಸಿಗುತ್ತಾ ನನಗೆ ಅನ್ನೋದಕ್ಕೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಿ. ಅಂದರೆ ನಿಮಗೆ ಯೂನಿವರ್ಸ್ ಹೇಳ್ತಾ ಇದೆ 100% ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಹಿತ ನೀವು ಏನು ನಿಮ್ಮ ಮೈಂಡ್ ಆಗಿರ್ಬೋದು, ನಿಮ್ಮ ಭೂಮಿ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ತಾಯಿ ವಿಚಾರ ಆಗಿರ್ಬೋದು, ಅಥವಾ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಇನ್ನು ಯಾವುದೇ ವಿಚಾರದಲ್ಲಿ ನೀವು ತುಂಬಾ ಗೊಂದಲದಲ್ಲಿ, ಮೈಂಡ್ ಕಂಟ್ರೋಲ್, ಇಲ್ಲಿ ಹಾರ್ಟ್ ಬ್ಲ್ಯಾಕೇಜ್ ಆಗಿದೆ ಅಂತ ಬರ್ತಾ ಇದೆ. ಇಲ್ಲಿ ಮತ್ತು ಸಹಸ್ರಾರ ಚಕ್ರ ಸಹಿತ ಇಲ್ಲಿ ನಿಮ್ಮದು ಬ್ಲ್ಯಾಕ್ ಆಗಿದೆ ಅಂತ ಬರ್ತಾ ಇದೆ. ನೀವು ಏನು ಮೆಡಿಟೇಷನ್ ಮಾಡೋದ್ರಿಂದ ಇವೆರಡೂ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಬೋದು. ಅಂದರೆ ಇಲ್ಲಿ ಹಾರ್ಟ್ ಚಕ್ರ ಇನ್ಬ್ಯಾಲೆನ್ಸ್ ಆದಾಗ ಇಲ್ಲಿ ಪ್ರೀತಿ ವಿಚಾರ ಆಗಿರ್ಬೋದು, ಮಾನಸಿಕವಾಗಿರ್ಬೋದು, ಆರೋಗ್ಯದಲ್ಲಿ ಆಗಿರ್ಬೋದು, ಟೆನ್ಷನ್ನು, ಈ ರೀತಿಯಾದಂತಹ ಸಂದರ್ಭಗಳು ಅಂದರೆ ಸಮಸ್ಯೆಗಳು ಎದುರಾಗ್ತವೆ. ಅಲ್ಲಿ ಆ ಸಮಸ್ಯೆಗಳನ್ನ ಸರಿ ಮಾಡ್ಕೋಬೇಕಪ್ಪ ಅಂದರೆ ಆ ಚಕ್ರ ಬ್ಯಾಲೆನ್ಸಿಂಗ್ ಇದು ಮಾಡ್ಕೋಬೇಕು. ಮೆಡಿಟೇಷನ್ ಮಾಡೋದ್ರಿಂದ ಅದು ಬ್ಯಾಲೆನ್ಸಿಗೆ ಬರುತ್ತೆ. ಸಹಸ್ರಾರ ಚಕ್ರ ಅದು ಸಹಿತ ನೀವು ಹಾರ್ಟಿಗೆ ಎಷ್ಟು ನೀವು ಸ್ಟ್ರೆಸ್ ಕೊಡ್ತೀರಾ, ಅದು ಮಾನಸಿಕವಾಗಿ ಎಷ್ಟು ನೊಂದುತ್ತೆ, ಅಷ್ಟೇ ನಿಮ್ಮ ಮೈಂಡಿಗೂ ಸಹಿತ ತೊಂದರೆ ಆಗ್ತಾ ಹೋಗುತ್ತೆ. ಈ ರೀತಿಯಾದಂಥ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಹೋಗ್ತೀರಾ. ಆ ಸಮಸ್ಯೆಗಳಿಂದ ನಾವು ಹೊರ ಬರ್ತೀನ, ಆ ಸಮಸ್ಯೆಗಳಿಂದ ನಾನು ರಿಲೀಫ್ ಆಗ್ತೀನ ಅಂತ ಹೇಳಿ ಇಲ್ಲಿ ನೀವು ಕೇಳಿರುವಾಗ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ 100% ನಿಮಗೆ ಒಂದು ಆ ದಾರಿನ ತೆರೆದುಕೊಡ್ತೀವಿ. ಯೂನಿವರ್ಸ್ ನಿಮಗೆ ಒಂದು ಸಕ್ಸಸ್ ಅನ್ನೋದು ಕೊಡ್ತಾ ಇದೆ. ನಿಮ್ಮ ಲೈಫಿಗೆ ಒಂದು ಮಾತು ಮುಖಾಂತರ ಆಗಿರ್ಬೋದು, ಅಥವಾ ಒಂದು ಯಾವುದೇ ಒಂದು ಜಡ್ಜ್ಮೆಂಟ್ ನಿಮಗೆ ಸಿಗಬೇಕಾಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಅಥವಾ ಜಗಳ ಮಾಡಿ ಕಿರಿಕಿರಿ ಮಾಡ್ಕೊಂಡಿರ್ಬೋದು, ಇಂಥ ಎಲ್ಲ ವ್ಯಕ್ತಿಗಳಿಗೂ ಸಹಿತ ಇಲ್ಲಿ ನೀವು ಅಂದ್ಕೊಂಡಿರುವಂತಹ ರಿಸಲ್ಟ್, ಅಂದರೆ ನೀವು ಇಲ್ಲಿವರೆಗೂ ಏನು ಕಷ್ಟಪಟ್ಟು ಅದಕ್ಕೆ ರಿಸಲ್ಟಿಗೆ ವೆಯ್ಟ್ ಮಾಡ್ತಾಯಿದ್ರೆ ಇಲ್ಲಿ 100% ನಿಮಗೆ ಆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಸಕ್ಸಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಇದೆ. ಮತ್ತೆ ಹೊಸದಾದ ಪ್ರೀತಿ, ಮತ್ತೆ ಹೊಸದಾದ ಜೀವನ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಫೈನಾನ್ಷಿಯಲ್ ವಿಚಾರಕ್ಕೆ ಹೊಸದಾದ ಬದಲಾವಣೆ ಬರ್ತಾ ಇದೆ. ನಿಮ್ಮ ಲೈಫಿಗೆ ಒಂದು ಸಕ್ಸಸ್ ಅನ್ನೋದನ್ನು ಕೊಡ್ತಾ ಇದ್ದೀವಿ, ಹೊಸ ಆರಂಭ ಕೊಡ್ತಾ ಇದ್ದೀವಿ, ಹೊಸ ಪ್ರೀತಿ ಕೊಡ್ತಾ ಇದ್ದೀವಿ. ಅಲ್ಲಿ ನೀವು ಎಲ್ಲಿವರೆಗೂ ಏನು ಅವಮಾನ ಅಂತ ಪಟ್ಟಿದ್ರೆ ಅದಕ್ಕೊಂದು ಕ್ಷಮಾ ಗುಣ ಇರುವಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ಮತ್ತು ನೀವು ಏನೇನು ಕಳ್ಕೊಂಡಿದ್ರೆ ಅದು ನಿಮ್ಮ ಲೈಫಿಗೆ ಬರ್ತಾ ಇದೆ ಸದ್ಯದರಲ್ಲಿ. ಅಂದರೆ ಇನ್ನೂ 2 ತಿಂಗಳಿಂದ 3 ತಿಂಗಳವರೆಗೂ, ಅಂದರೆ ಇನ್ನು 3 ತಿಂಗಳ ಒಳಗೆ ನೀವು ಅಂದ್ಕೊಂಡಂತಹ ಯಾವುದೇ ಒಂದಾಗಿರ್ಬೋದು, ನಿಮ್ಮ ಜೀವನದಲ್ಲಿ ನೀವು ಏನು ಕಳ್ಕೊಂಡಿದ್ದೀರ, ನೀವು ಏನಕ್ಕೋಸ್ಕರ ಕಾಯ್ತಾ ಇದ್ರಿ, ನಿಮ್ಮ ಲೈಫಲ್ಲಿ ಏನು ಕಾಯ್ತಾ ಇದ್ರಿ, ಯಾವುದಕ್ಕೆ ಕಾಯ್ತಾ ಇದ್ರಿ, ಯಾವ ಕೆಲಸ ಆಗಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ರಿ, ಯಾವ ರಿಲೇಷನ್ಶಿಪ್ ಸರಿ ಹೋಗಬೇಕು ಅಂತ ಕಾಯ್ತಾಯಿದ್ರಿ, ಯಾವ ವ್ಯಕ್ತಿ ನಮ್ಮ ಜೀವನದಲ್ಲಿ ಬರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ರಿ, ಯಾರು ನೀವು ಹೊಸದಾಗಿ ಪರಿಚಯ ಮಾಡ್ಕೋಬೇಕು, ಪರಿಚಯ ಆದಂಥ ವ್ಯಕ್ತಿ ಜೊತೆ ನಾನು ಚೆನ್ನಾಗಿರಬೇಕು, ಆ ವ್ಯಕ್ತಿ ಜೊತೆ ನನ್ನ ಭಾವನೆಗಳನ್ನು ಹೇಳ್ಕೋಬೇಕು, ನಾನು ಅವ್ರ ಜೊತೆ ಚೆನ್ನಾಗಿರಬೇಕು ಅಂತ ಹೇಳಿ ನೀವು ಬಯಸಿದ್ರಿ. ಅದೆಲ್ಲ ಪ್ರತಿಯೊಂದು ಸಹಿತ ನಿಮ್ಮ ಲೈಫಿಗೆ ಒಂದು ಹೊಸದಾದ ರೂಪವನ್ನು ತರ್ತಾ ಇದೆ, ಹೊಸದಾದ ಬದಲಾವಣೆಯನ್ನು ತರ್ತಾ ಇದೆ.
ಯೂನಿವರ್ಸ್ ನಿಮಗೆ ಹೊಸದಾಗಿ ನಿಮ್ಮ ಜೀವನಕ್ಕೆ ಒಂದು ಪ್ರತಿಫಲವನ್ನು ಕೊಡ್ತಾ ಇದ್ದಾರೆ. ಅವರದ್ದೇ ಆದ ಒಂದು ದಾರಿ ಏನಿದೆ, ನೀವು ಏನು ದಾರಿ ಹುಡ್ಕೊಂಡಿರ ಆ ದಾರಿಯಲ್ಲಿ ನೀವು ಒಂದು ಸರಿಯಾದ ದಾರಿಯಲ್ಲಿದ್ದೀರಾ, ಸರಿಯಾದ ನಿರ್ಧಾರ ತಗೊಂಡಿದ್ದೀರಾ, ಸರಿಯಾದ ಮಾತುಕತೆ ಇದೆ. ಆ ಮಾತು ನೀವು ಹೋಗ್ತಾ ಇರೋ ದಾರಿ, ನಿಮ್ಮ ದೈವಿಕ ಶಕ್ತಿ ನಿಮ್ಮ ಜೊತೆ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಏಂಜಲ್ಸ್ ಮತ್ತು ಯೂನಿವರ್ಸ್ ಮತ್ತು ನೀವು ನಂಬಿರುವಂಥ ದೈವಿಕ ಶಕ್ತಿ ಸಹಿತ ನಿಮ್ಮ ಸಪೋರ್ಟಿವ್ ಆಗಿದೆ. ಇಲ್ಲಿ ಸಹಿತ ನಿಮಗೆ ನಿಮ್ಮ ಬೆಂಬಲಕ್ಕೋಸ್ಕರ ನಿಂತಿದ್ದಾರೆ ಯೂನಿವರ್ಸ್. ನೀವು ನಂಬಿದ್ದೀರಾ, ನೀವು ಯೂನಿವರ್ಸ್ ನಂಬಿದ್ದೀರಾ ಅಂದರೆ ನಿಮಗೆ ಒಂದು ಶಕ್ತಿ ಇದೆ, ಆ ಶಕ್ತಿ ನಿಮ್ಮ ಜೊತೆ ಇದೆ, ಆ ಶಕ್ತಿ ನಿಮಗೆ ಸಪೋರ್ಟಿವ್ ಆಗಿದೆ. ನೀವು ಯಾವುದಕ್ಕೂ ಆತರ ಪಡಬೇಡಿ, ನಿರ್ಧಾರ ತೆಗೆದುಕೊಳ್ಳಿ. ನೀವು ಕಾಯ್ತಾ ಇರುವಂಥದ್ದಕ್ಕೆ ನಾವು ಪ್ರತಿಫಲವಾಗಿ ನೀವು ಅಂದ್ಕೊಂಡಂತಹ ರಿಸಲ್ಟನ್ನು ಕೊಡ್ತಾ ಇದ್ದೀವಿ. ನೀವು ಪಟ್ಟಿರುವಂಥ ಶ್ರಮಕ್ಕೆ ನಾವು ಒಂದು ನಿಮ್ಮ ಸಂತೋಷ ನಿಮಗೆ ವಾಪಸ್ ಕೊಡ್ತಾ ಇದ್ದೀವಿ, ನಿಮ್ಮ ಖುಷಿನ ನಿಮಗೆ ವಾಪಸ್ ಕೊಡ್ತಾ ಇದ್ದೀವಿ. ನೀವು ಯಾವುದನ್ನು ಕಳ್ಕೊಂಡಿದ್ರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆಯನ್ನು ಪಡೆದುಕೊಂಡು ನಿಮ್ಮ ಜೀವನಕ್ಕೆ ಮತ್ತೆ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಯೂನಿವರ್ಸ್ ಹೇಳ್ತಾ ಇದೆ, ನೀವು ಏನು ಇಲ್ಲಿವರೆಗೂ ವೇಟ್ ಮಾಡ್ತಾ ಇದ್ರಿ ಅಂದರೆ ನೀವು ಎದುರಿಸುತ್ತಿರುವ ಸಂಕಷ್ಟ ಮುಗಿಯುವ ಹಂತದಲ್ಲಿದೆ. ಅಂದರೆ ಇನ್ನು 3 ತಿಂಗಳಲ್ಲಿ ಆ ಹಂತ ಮುಗಿತಾ ಇದೆ. ನೀವು ಅಂದ್ಕೊಂಡಂಥ ರಿಸಲ್ಟ್ ನಿಮಗೆ ಸಿಗ್ತಾ ಇದೆ. ನೀವು ಏನು ಬಯಸಿದ್ರೆ ನಿಮ್ಮ ಲೈಫಿಗೆ ಅದು ಸಹಿತ ನಿಮ್ಮ ಜೀವನದಲ್ಲಿ ಮತ್ತೆ ಬರೋ 3 ತಿಂಗಳಲ್ಲಿ ಅಂದರೆ ಇಲ್ಲಿಂದ 3 ತಿಂಗಳಲ್ಲಿ ನೀವು ಅಂದ್ಕೊಂಡಂತಹ ರಿಸಲ್ಟ್ ನಿಮಗೆ ಸಿಗ್ತಾ ಇದೆ. ನೀವು ಅಂದ್ಕೊಂಡಂತಹ ಕಷ್ಟ ಏನು ಎದುರಿಸ್ತಾ ಇದ್ರಲ್ಲ ಅದು ಮುಕ್ತಾಯದ ಹಂತದಲ್ಲಿದೆ ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಓಕೆ, ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.